ಬಸವಣ್ಣ ಮಾಡಲಿಕ್ಕೆ ಏಳು ಲೋಕವಾಯಿತು ದೇವಯ್ಯ ಎಂಬ ಮಡಿವಾಳ ಮಾಚಿದೇವ ವಚನವನ್ನು ಸ್ಮರಿಸುವಾದಗಳು ಈಗ ಸರ್ವರನ್ನು ಸ್ವಾಗತಿಸಲಿದ್ದಾರೆ ರಾಜಸ್ವ ನಿರೀಕ್ಷಕರಾದ ಲಕ್ಷ್ಮಣ್ ಸರ್ ಅವರು. ಮಲೆನಾಡ ಬಂಧುಗಳಿಗೆ ನಮಸ್ಕರಿಸ್ತೀನಿ. ಈ ದಿನ ಗಣೇಶ್ ಸರ್ ಅವರಿಗೆ ಮತ್ತು ನಮ್ಮ ಇಲಾಖೆ ಎಲ್ಲ ಬಂಧುಗಳಿಗೂ ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಮುಂದುವರೆದ ಕಾರ್ಯಕ್ರಮ असतोमा सद्गमय तमसोमा ज्योतिर्गमय मृत्योमा अमृतंग. ಹಾಗೆಯೇ ಕಲ್ಯಾಣ ಕಳಶೇಶ್ವರನನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಪರಿವಾರ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ಹಾಗೆ ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮಡಿವಾಳ ಪಶುಪಾಲನೆ ಹಾಗೆ ಕೆಲಸ ನಿರ್ವಹಿಸುತ್ತಾ ಕೂಡ ಸಂದರ್ಭ ಹಾಸನಿದ್ದಾರೆ. ಇರುವ ಭೇದ ಭಾವ ತಾರತಮ್ಯಗಳ ವಿರುದ್ಧ ನಿಂತು ಸಮಾಜಕ್ಕೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವವನ್ನು ಸಾರಿದಾರಂತ ನಮಗೆ ಗೊತ್ತಾಗ್ತದೆ. ಅವರು ಹೇಳಿದ್ರು ಸುಮಾರು 354 ವಚನಗಳು ಈವರೆಗೆ ಸಿಕ್ಕಿದೆ. ಆ ಪ್ರತಿಯೊಂದು ವಚನಗಳನ್ನು ಓದಿದ್ರು ಕೂಡ ನಮಗೆ ತಿಳಿಯುವುದು ಒಂದೇ ಮಾತು, ಅದೇನೆಂದ್ರೆ ಯಾವತ್ತು ಭೇದ ಭಾವ ಮಾಡಬಾರ್ದು. ಸಜ್ಜನರ ಸಂಘ, ಅವ್ರ ಉದಾಹರಣೆಗಳನ್ನು ಹೇಳಿದ್ರು, ಮತ್ತೆ ನಾನು ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸಜ್ಜನರ ಸಂಘವನ್ನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನ್ಯಾಯಯುತವಾಗಿ ಒಂದು ಸಮಾಜದಲ್ಲಿ ಬದುಕಬೇಕು. ಇವತ್ತು ನಮ್ಮ ನಿಧಿಗೆ ನಿಮ್ಮ ಸಮಾಜ ಬಾಂಧವರೆಲ್ಲ ಒಂದು ಸನ್ಮಾನ ಮಾಡಿದ್ರು, ಪುಸ್ತಕವನ್ನು ಕೊಟ್ಟರು. ಅವಳು ಇನ್ನಷ್ಟು ಮುಂದೆ ಬರಬೇಕಂತ ನಾವೆಲ್ಲ ಹಾರೈಸ್ತೇವೆ. ಆದರೆ ನಮ್ಮಲ್ಲಿ ಇಂಥ ಬಹಳಷ್ಟು ಮಕ್ಕಳು ಇರ್ತಾರೆ ನಮ್ಮ ನಡುವೆ. ಸೊ ಸಜ್ಜನರ ಸಂಘ ಮಾಡೋದಲ್ಲದೆ ಓದಿಗೆ ಆದಷ್ಟು ನಾವು ಪ್ರಾಮುಖ್ಯತೆಯನ್ನು ನೀಡಬೇಕು. ನಾನು ಇಲ್ಲಿ ಕೂತ್ಕೊಂಡು ಒಂದು ಮಾತು, ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯದವರು ಬರೆದಿರೋ ಒಂದು ಮಾತು ಓದ್ತಿದ್ದೆ. ನನ್ನನ್ನು ತಲೆ ತಗ್ಗಿಸಿ ಓದು, ನಾನು ನಿನ್ನನ್ನು ತಲೆ ಎತ್ತಿ ಬಾಳುವಾಗೆ ಮಾಡ್ತಾನಂತ. ಅಂದ್ರೆ ಆ ಪುಸ್ತಕಕ್ಕೆ ಅಷ್ಟೊಂದು ಶಕ್ತಿ ಇದೆ. ಈ ಜಾತಿ ಭೇದ ಅದು ಇದು ಅಂತ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ. ಅದು ನಮ್ಮ ಸಮಾಜದಲ್ಲಿ ಬಿರುಕು ಬೀಳ್ತದೆ ವಿನಃ ಬೇರೇನು ಒಳ್ಳೆಯದನ್ನು ಮಾಡೋದಿಲ್ಲ. ಆದ ಕಾರಣ ಇಂದು ನಾವು ಅವರ ಜಯಂತಿಯನ್ನು ಆಚರಿಸುವ ಸಮಯದಲ್ಲಿ ಬಹುಶಃ ನಮ್ಮ ಕಾರ್ಯವ್ಯಾಪ್ತಿ, ಈಗ ಉದಾಹರಣೆಗೆ ನಾವು ಕಂದಾಯ ಇಲಾಖೆಯವರು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾರೇ ಬಂದರೂ ಕೂಡ ಯಾವುದೇ ಭೇದ ಭಾವ ಮಾಡದೆ ಒಂದು ಒಳ್ಳೆ ದೃಷ್ಟಿಯಿಂದ ಒಂದು ಸಮಾಜದ ಏಳಿಗೆಗೆ ನಮ್ಮ ಇಲಾಖೆಯಿಂದ ಏನಾಗ್ತದೆ ಅಂತ ನಾವು ಮಾಡ್ತೇವೆ. ಅದೇ ರೀತಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ಸಮಾಜದಲ್ಲಿ ತಮ್ಮ ಮನೆಯಲ್ಲಿ ಕೂಡ ಯಾವುದೇ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಯಾವತ್ತೂ ಹೇಳ್ತೇವೆ. ಒಂದು ಉತ್ತಮ ಸಮಾಜ ನಿರ್ಮಾಣ ನಾವು ಮಾಡೋಣ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾದಂಥ AC ಅವರಾದಂಥ ರಶ್ಮಿ ಮೇಡಮ್ನವರೇ, ಹಾಗೂ ಕಳಸ ತಾಲೂಕಿನ ದಂಡಾಧಿಕಾರಿಗಳಾದಂಥ ಹಾಗೂ ತಹಸೀಲ್ದಾರರಾದಂಥ ಶ್ರೀಮತಿ ಶಾರದಾ ಮೇಡಮ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಈ ಮಡಿವಾಳ ಮಾಚಿದೇವರ ಚರಿತ್ರೆಯನ್ನು ಉಪನ್ಯಾಸಕರಾಗಿ ಅತ್ಯದ್ಭುತವಾಗಿ ಈ ಒಂದು ವರ್ಣನೆ ಮಾಡಿರುವಂಥ ನಮ್ಮ ಸ್ನೇಹಿತರಾದಂಥ ರಮೇಶ್ ಗೋಸ್ಕುಡಿಗೆಯವರೇ, ಹಾಗೂ ಈ ಒಂದು ಕೇಂದ್ರ ಕಚೇರಿಯ ನಮ್ಮ RI ಸಾಹೇಬ್ರೆ ಹಾಗೂ ಶಿರಸ್ದಾರ್ರೆ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಎಲ್ಲ ಆಡಳಿತ ವರ್ಗದವರೇ, ವಿಶೇಷವಾಗಿ ನಮ್ಮ ಸಂಘದ ಎಲ್ಲ ಪ್ರತಿನಿಧಿಗಳೇ, ಪದಾಧಿಕಾರಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮ ಆಗಮಿಸುವಂಥ ನಮ್ಮ ಸುಜಯ್ ಮೇಡಮ್ನವರೇ, ಹಾಗೂ
ವೀರೇಂದ್ರ ಸರ್ ಅವರೇ, ಎಲ್ಲರಿಗೂ ಈ ಒಂದು ಮಡಿವಾಳ ಮಾಚಿದೆ ಅಂತ ಪರವಾಗಿ ಶುಭಾಶಯಗಳು ಹೇಳ್ತಿದ್ದೀನಿ. ಈ ಒಂದು ಕಾರ್ಯಕ್ರಮ ನಮಗೆ ಇವತ್ತು ಇಷ್ಟರ ಮಟ್ಟಿಗೆ ನಡೀತದೆ ಅಂತ ಹೇಳಲಿಕ್ಕೆ ಕಾರಣ ನಮ್ಮ ಈ ಒಂದು ಆಡಳಿತ ಸಿಬ್ಬಂದಿಯವರು ಕೊಟ್ಟಿರುವಂಥ ಪ್ರೋತ್ಸಾಹ. ಜೊತೆಗೆ ನಮ್ಮ ಸಂಘದವರು ನಿನ್ನೆ ಹಾಗೂ ಮೊನ್ನೆ 3-4 ದಿವಸದಿಂದ ಬಂದು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಂಘ ಈ ಒಂದು ಕಳಸ ಭಾಗದಲ್ಲಿ ಸುಮಾರು 2-3 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೀವಿ. ಇದು ಹೇಗೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದರೆ, ಒಂದು ಸಣ್ಣ ಉಳಿತಾಯ ಮನೋಭಾವನೆಗಳಿಂದ ಪ್ರಾರಂಭ ಮಾಡಿದ ಸಂಘದಲ್ಲಿ ಉಳಿತಾಯ ಮಾಡುವುದು ಒಂದು ಪ್ರತಿ ತಿಂಗಳು ಮೊದಲನೇ ಗುರುವಾರ ನಾವು ಒಂದು ಸಭೆ ಮಾಡ್ತಿದ್ದೀವಿ. ಅದು ಕಳಸೇಶ್ವರ ಸಭಾಭವನದಲ್ಲಿ ಒಂದೇ ಜಾಗದಲ್ಲಿ ಬಿಂದು ಮಾಧವ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಭೆ ಮಾಡ್ತಿದ್ದೀವಿ. ಈ ಸಭೆಗೆ ನಮ್ಮ ಎಲ್ಲ ಸದಸ್ಯರು ಬಂದು ಉಳಿತಾಯವನ್ನು ಜಮಾ ಮಾಡಿ ನಮ್ಮ ಕಳಸ SBI ಬ್ಯಾಂಕಿನಲ್ಲಿ ಖಾತೆ ತೆರೆದಿರುತ್ತೇವೆ. ಅದೇ ರೀತಿ ನಮ್ಮ ಸಂಘ ರಿಜಿಸ್ಟ್ರೇಷನ್ ಮಾಡಿರುತ್ತೇವೆ. ಈಗಾಗಲೇ 1 ವರ್ಷದ ಹಿಂದೆ ನಾವು ಸಂಘಕ್ಕೆ ಒಂದು ಜಾಗವನ್ನು ಒದಗಿಸಿಕೊಡ್ಬೇಕಂತ ನಮ್ಮ ಸ್ಥಳೀಯ ಶಾಸಕರಿಗೂ ಹಾಗೂ ಗ್ರಾಮ ಪಂಚಾಯತಿ ನಾಡ ಕಚೇರಿಗಳ ಅರ್ಜಿ ಕೊಟ್ಟಿದ್ದು, ಅದು ಕಂದಾಯ ಇಲಾಖೆಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಒಂದು ಪ್ರತಿಯನ್ನು ಈ ದಿನ ನಾವು ಮತ್ತೆ ನಮ್ಮ ತಹಸೀಲ್ದಾರ್ ಗಮನಕ್ಕೆ ಹಾಗೂ ನಮ್ಮ ವಿಭಾಗಾಧಿಕಾರಿಗಳ ಗಮನಕ್ಕೆ ಕೊಡ್ತಾ ಇದ್ದೀವಿ. ನಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಒಂದು ಸಣ್ಣ 2 ಕುಂಟೆ ಅಥವಾ ಜಾಗವನ್ನು ಒದಗಿಸಿಕೊಟ್ರೆ ನಾವು ಏನಾದರೂ ನಮ್ಮ ಒಂದು ಸಂಘದ ಶ್ರೇಯೋಭಿವೃದ್ಧಿಗೆ ಒಂದು ಜಾಗವನ್ನು ಮಾಡಿಕೊಂಡು ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಿದ್ದೀವಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.